ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ, ಆದ್ರೂ 20 ದಿವಸ ಡಿಲೇ ಆದ್ಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂತದ್ದು ಬಂದಿದೆ. ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕೊಳ್ತೀನಿ ಅಷ್ಟೇ. ನಾವ್ ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟ್ ಮಾಡಾಗಿದೆ. ನೀಟ್ ಹಿಂದೆ ಒಟ್ಟಿಗೆ ಆಗ್ತಾ ಇತ್ತು. ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂತ ಮೆಡಿಕಲ್, ಡೆಂಟಲ್, ಆಯುಷ್ ನಾವು ಇದ್ರಲ್ಲಿ ತಗೊಂಡ್ ಬಂದಿಲ್ಲ. ಒಂದ್ ವೇಳೆ ನಮ್ದು ಈ ಫಸ್ಟ್ ರೌಂಡ್ ಮುಗ್ದು, ಏನಿವೆ ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದ್ಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಶನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಅದನ್ನ ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಹೊಸದಾಗಿ ಯಾವ್ದು ಆಪ್ಷನ್ ಎಂಟ್ರಿ ಮಾಡಂಗಿಲ್ಲ ಅಂತ, ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ತಗೊಂಡ್ ಬಂದ್ಬಿಡ್ತೀರಾ, ಅವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ, ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದು ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್, ಡೆಂಟಲ್, ಆಯುಷ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ಅದನ್ನ ತಗೊಂಡ್ ಬರ್ಬೋದು, ತಗೊಂಡ್ ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ಮೆಡಿಕಲ್, ಡೆಂಟಲ್, ನಾನು ಮೆಡಿಕಲ್ ಆಸ್ಪಿರೆಂಟ್ ಸರ್, ನಾನು CET ನಲ್ಲಿ ಬರ್ತಿದ್ದೀನಿ, ಎಕ್ಸಾಮು ರ್ಯಾಂಕು ಬಂದಿದೆ, ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಗೆನೆ ಪಾರ್ಟಿಸಿಪೇಟ್ ಮಾಡೋ. ನಾನು ಓಕೆ, ನೀನ್ ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್, ಡೆಂಟಲ್ ಈ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕ್ ಕಡಿಮೆ ಬಂದ್ಬಿಡುತ್ತೆ ಸರ್, ಪ್ಲಾನ್ ಬಿ ಇರ್ಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ಬನ್ನಿ, ನೀವು ಬಂದು ಇಂಜಿನಿಯರಿಂಗ್ ಎಂಟ್ರಿ ಮಾಡಿ, ನೀವು ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದ್ರೆ ನಾವು ಬರಕ್ಕೆ ನಾನೇನು ಬೇಡ ಅಂತ ಹೇಳಲ್ಲ. ಅವಾಗ ನೀವು ಬಂದ್ರೆ ಮಾತ್ರ ಮೆಡಿಕಲ್, ಡೆಂಟಲ್, ಆಯುಷ್ ಹೊಸದಾಗಿ ಏನ್ ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡೋದು. ಈಗ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವರಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಆಪ್ಷನ್. ಸೊ ಆ ವಿದ್ಯಾರ್ಥಿ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿ ನಂತರದ ಸೆಕೆಂಡ್ ರೌಂಡ್ ಅಲ್ಲಿ ನೀಟ್ ರಿಸಲ್ಟ್ ಬಂದಾಗ ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದ್ರೆ ಹೋಗ್ಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಅವ್ನು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರ್ಬೇಕು. ಹೌದು, ಈಗ ಯಾಕೆಂತಂದ್ರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದ್ರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದ್ರೆ ಡೆಂಟಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದ್ರೆ ಆಯುಷ್ಗೆ ಹೋಗ್ತೀನಿ. ಅವು 3 ಸಿಕ್ಕಿಲ್ಲ ಅಂತಂದ್ರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್, ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು, ಒಂದು ಮಗು ಏನ್ ಹೇಳ್ತಾರೆ, ಸರ್ ನಮ್ದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದ್ರೆ ವೆಟರ್ನರಿ ಹೋಗ್ತೀನಿ ಸರ್, ದಯಮಾಡಿ ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ. ಸರ್ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್, ದಯಮಾಡಿ ನೀವು ಈ ರೌಂಡ್ ಅಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬೇಕು. ಈಗಲೇ ಮಾಡ್ಬೇಕು. ಯಾಕೆಂದ್ರೆ ನಾನು ನೋಡಿ ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಮ್ಯಾಟ್ರಿಕ್ಸ್ ಬರ್ಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅನ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದ್ಮೇಲೆ ಸಹ ನಾನು ಒಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಅನುಕೂಲಕ್ಕೋಸ್ಕರ, ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡ್ ಬರ್ತೀರಾ. ಆಮೇಲೆ ಇದು ನೋಡಿ ಬಹಳ ಸಿಂಪಲ್ ಇದೆ. ನಾನು ಅವಾಗೇನೆ ಚಾಯ್ಸ್ 1, 2, 3, 4 ಇದೆ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ,